ಪ್ರಾಸಿಕ್ಯೂಷನ್ ಎನ್ಕ್ವೈರಿ ಅದೇ ಸರ್ ಪ್ರಾಸಿಕ್ಯೂಷನ್ಗೆ ಸರ್ ಈ ರಾಜ್ಯಪಾಲರ ಆದೇಶವನ್ನೇ ಎತ್ತಿಡಿದೆ ಸರ್ ಕೋರ್ಟ್. ಇಲ್ಲ ಎತ್ತಿಡಿದು ಸಿಎಂ ಅರ್ಜಿ ವಜಾ ಆಗಿದೆ ಸರ್. ಆಯ್ತಪ್ಪ, ಆದ್ರೂ ಇನ್ನು ಸುಪ್ರೀಂ ಕೋರ್ಟ್ ಅದಾವು. ನಾವು ಸ್ವಚ್ಛವಾಗಿರೋರು, ಇದಕ್ಕೆ ನಾನಾ ರೀತಿಯ ರಾಜಕೀಯ ಬೆರೆಸೋದು ಬೇಡ. ನಮ್ಮ ಮುಖ್ಯಮಂತ್ರಿಗಳು ಪ್ರಾಮಾಣಿಕರು, ಚೆನ್ನಾಗಿ ಕೆಲಸ ಮಾಡ್ತಾರೆ. ಏನು ಮತ್ತೆ ಈ ಆರ್ಡರ್ ಮೇಲೆ ಈಗ ಮತ್ತೆ ನಾವು ಸುಪ್ರೀಂ ಕೋರ್ಟು ಮುಂದೆ ನಾವು ಫೈಟ್ ಮಾಡ್ತೀವಿ, ಅದರಲ್ಲಿ ಯಾವ ಅನುಮಾನನೂ ಇಲ್ಲ. CLP ಕರೆದಾರ, ನಾಳೆ ಕ್ಯಾಬಿನೆಟ್ ಐತಿ, ನಾಳೆ ಐತಿ, ನೋಡೋಣ, ನೋಡಿ ನಾಳೆ ಬೆಳಿಗ್ಗೆ ಕರೆದಾರ. ಅವ್ರು ಕೇಳ್ತಾರ, ಅವ್ರದ್ದೇನು ಹಿಂದೆ ಇಲ್ಲ. ನಮಗೇನು ಚೆನ್ನಾಗಿ ಆಡಳಿತವನ್ನು ಕೊಟ್ಟಾರ ಹಿಂದೆ 5 ವರ್ಷ. ಈಗ ಇನ್ನೂ ಹೆಚ್ಚಿನ ರೀತಿಯಿಂದ ಒಳ್ಳೆ ರೀತಿಯಿಂದ ಬಡವರಿಗೆ ಒಳ್ಳೆ ಕಾರ್ಯಕ್ರಮಗಳು ಹಾಕೊಂಡು ಒಳ್ಳೆ ರೀತಿಯಿಂದ ನಮ್ಮ ರಾಜ್ಯದಲ್ಲಿ ಕೊಡ್ತಾ ಇರೋದು ಅವ್ರಿಗೆ ಸಹಿಸ್ಕೊಳಕ್ಕೆ ಆಗ್ತಿಲ್ಲ. ಆ ದೃಷ್ಟಿಕೋನದಲ್ಲಿ ಗವರ್ನರು ಮಾಡಿದಂಥ ದುರಂತ ಇದು ಹೇಳ್ಬೇಕಪ್ಪ. ಈಗ ಜೊತೆಗೆ ಮತ್ತೆ ಇವತ್ತು ಒಂದು ಸ್ವಲ್ಪ ಜನಕ್ಕೆ ನೋಟಿಸ್ ಕೊಟ್ಟಾರ. ಈಗ ನಾವು ಕೇಳಬೇಕು, ಅದ್ರ ಬಗ್ಗೆ ನೋಟಿಸನ್ನು ಕೊಡ್ತಿಲ್ಲ. ಬರೀ ಕಾಂಗ್ರೆಸ್ನವ್ರ ಮೇಲೆ ಇದ್ದ ಬದ್ದ ಯಾರೋ ಹೋಗಿ ಅರ್ಜಿ ಕೊಟ್ಬಿಟ್ರೆ ನೋಟಿಸ್ ಕೊಡೋದು ಒಂದು ಸಂಸ್ಕೃತಿ ಸ್ಟಾರ್ಟ್ ಆಗೈತಿ. ಈಗ ಇದಕ್ಕೆ ಯಾವ ಇದೇನಾಗಲ್ಲ. ನಮ್ಮ ಮುಖ್ಯಮಂತ್ರಿಗಳು ಒಳ್ಳೆ ಎದುಗಾರಿಕೆ ಇದೆ, ಫೇಸ್ ಮಾಡ್ತೀವಿ, ಫೇಸ್ ಮಾಡ್ತಾರೆ, ಮಾಡಿಬಿಟ್ಟು ನಾವು ಜಯಶೀಲರಾಗಿ ಬರ್ತೀವಿ. ಸದ್ಯಕ್ಕಿನ್ನೂ ಇಲ್ಲ, ನೀವು ಕ್ರಿಯೇಟ್ ಮಾಡಬೇಡ್ರಿ. ನಮಗೀಗೂ ಸಿದ್ದರಾಮಯ್ಯನೇ ಮುಖ್ಯಮಂತ್ರಿ. ಮಾಡ್ಯಾರಲ್ಲ, ಈಗ ಕಪ್ ಚುಕ್ಕಿ ತರಕ್ಕೆ ಕೆಲಸ ಮಾಡಿದ್ದು. ಈಗ ಅದೇನು ಆಗಲ್ಲ. ಈಗ ಸುಪ್ರೀಂ ಕೋರ್ಟ್ ಐತಿ, ಸುಪ್ರೀಂ ಕೋರ್ಟ್ ಹೋಗ್ತೀವಿ.